ಒಂದು ಹಳ್ಳಿಯಲ್ಲಿ ಕಾರ್ತಿಕ್ ಎಂಬ ಹುಡುಗನಿದ್ದ. ಅವನ ಜೊತೆ ಯಾವಾಗಲೂ ಚಿನ್ನು ಎಂಬ ಚಿಕ್ಕ ನಾಯಿ ಇರುತ್ತಿತ್ತು. ಒಂದು ಸಂಜೆ ಇಬ್ಬರೂ ಹೊಲದ ದಾರಿಯಲ್ಲಿ ನಡೆದು ಹೋಗುತ್ತಿದ್ದರು. ಆಗ ಚಿನ್ನು ಏಕಾಏಕಿ ಮುಂದೆ ಓಡಿ ಜೋರಾಗಿ ಭುಸುಕಲು ಶುರುಮಾಡಿತು. ಕಾರ್ತಿಕ್ ಅದರ ಹಿಂದೆ ಓಡಿದ. ಪೊದೆಯ ಹತ್ತಿರ ಬಂದಾಗ ಸಣ್ಣ ಅಳುವ ಶಬ್ದ ಕೇಳಿಸಿತು. ಎಲೆಗಳನ್ನು ಸರಿಸಿ ನೋಡಿದಾಗ ಒಂದು ಜಿಂಕೆ ಮರಿ ಮುಳ್ಳಿನೊಳಗೆ ಸಿಕ್ಕಿಕೊಂಡಿತ್ತು. ಅದು ಭಯದಿಂದ ನಡುಗುತ್ತಿತ್ತು. ಕಾರ್ತಿಕ್ ಎಚ್ಚರಿಕೆಯಿಂದ ಮುಳ್ಳುಗಳನ್ನು ಬದಿಗಿಟ್ಟು ಜಿಂಕೆ ಮರಿಯನ್ನು ಬಿಡಿಸಿದ. ಚಿನ್ನು ಅದರ ಹತ್ತಿರ ಶಾಂತವಾಗಿ ನಿಂತಿತ್ತು. ಸ್ವಲ್ಪ ಹೊತ್ತಿನ ನಂತರ ಜಿಂಕೆಮರಿ ಎದ್ದು ಕಾಡಿನ ಕಡೆ ಓಡಿತು. ದೂರದಲ್ಲಿ ಅದರ ತಾಯಿ ನಿಂತಿತ್ತು. ಅದು ಕ್ಷಣಕಾಲ ಕಾರ್ತಿಕ್ ಮತ್ತು ಚಿನ್ನುವನ್ನು ನೋಡಿತು. ನಂತರ ಮರಿಯ ಜೊತೆ ಕಾಡಿನೊಳಗೆ ಹೋಯಿತು. ಮನೆಗೆ ಹಿಂತಿರುಗುವಾಗ ಕಾರ್ತಿಕ್ ನಕ್ಕು ಚಿನ್ನುವ ತಲೆಯನ್ನು ತಟ್ಟಿದ. ಆ ದಿನ ಅವನಿಗೆ ಗೊತ್ತಾಯಿತು, ಸಣ್ಣ ಸಹಾಯವೂ ಒಂದು ಜೀವ ಉಳಿಸಬಹುದು.